Watch full episodes on Jio Hotstar. ಎಲ್ಲಿದ್ದಾನೆ ನಿಮ್ಮ ಡಬ್ಬಾ ಸೈಂಟಿಸ್ಟ್ ಡ್ಯಾನಿ ಡೇಂಜರ್? ಅವರು ಬರ್ತಾ ಇದ್ದಾರೆ. ಆ ಮೂರ್ಖ ನಮ್ಮ ಹಣ ತಗೊಂಡೇನು ಓಡ್ ಹೋದ್ನ ಏನು? ಇಲ್ಲ ಸರ್, ಅವ್ರು ಬರ್ತಾ ಇದ್ದಾರೆ. ಇನ್ನು ಎಷ್ಟೊತ್ತು ಕಾಯ್ಬೇಕು ನಾವುಗಳು? ಸಾರಿ ಮೈ ಡಿಯರ್ ಇನ್ವೆಸ್ಟರ್ಸ್, ನೀವೆಲ್ಲ ವೇಟ್ ಮಾಡೋ ಹಾಗಾಯ್ತು. 10 ವರ್ಷದಿಂದ ವೇಟೇ ಮಾಡ್ತಾ ಇದ್ದೀವಿ. ನೀವು ಎಷ್ಟೊಂದು ವರ್ಷಗಳಿಂದ ನನ್ನ ರಿಸರ್ಚ್ಗೆ ಫೈನಾನ್ಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟ. ಧನ್ಯವಾದವೆಲ್ಲ ಬಿಟ್ಬಿಡು, ಮೊದ್ಲು ಇದನ್ನ ಹೇಳು, ನಮ್ ಕೆಲಸ ಆಗತ್ತಾ ಇಲ್ವಾ? ಈಗಾಗಲೇ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ. ನಿಮ್ಗೆ ಒಂದೊಂದು ರೂಪಾಯಿಗೂ ಲೆಕ್ಕ ಸಿಗುತ್ತೆ. ರಂಗಾಚಾರ್, ಹೋದ್ ತಿಂಗಳೇನೆ ಹುದುದು ಟ್ರೈಬರ್ಸ್ ನಮ್ಮ ಹ್ಯಾಂಡ್ ಅವರ್ಗೆ ಬರ್ಬೇಕಾಗಿತ್ತು, ಆದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಮತ್ತೆ ಖುಷಿ ವಿಷಯ ಏನು ಅಂದ್ರೆ ಈ ಫ್ಲವರ್ ನಮ್ಮ ಕೈಗೆ ಸಿಕ್ಕಿದೆ. ಈ ಹೂ ಎಲ್ಲಿ ಅರಳುತ್ತೆ ಅಂದ್ರೆ ಆ ಟ್ರೈಬ್ಸ್ ಎಲ್ಲಿರ್ತಾರೋ ಅಲ್ಲಿ. ಮತ್ತೆ ನಾನು ಕೇಳ್ಪಟ್ಟೆ ಈ ಹೂವು ವೀನಸ್ ಸಿಟಿಲ್ ಸಿಗುತ್ತೆ ಅಂತ. ಸಾಕ್ ಮಾಡು ನಿನ್ನ ಈ ಬೊಗಳೆ ಕತೆಗಳನ್ನ. 10 ವರ್ಷದಿಂದ ಇದೇ ಕತೆಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ತುಂಬಾ ವರ್ಷದಿಂದ ಇದೇ ಕತೆ ಹೇಳಿ ನಮ್ಮನ್ನ ಮೂರ್ಖನನ್ನಾಗಿ ಮಾಡ್ತಾ ಇದ್ಯಾ. ಈಗ ನಾನ್ ನಿಮ್ಗೆ 1 ರೂಪಾಯಿನೂ ಕೊಡೋದಿಲ್ಲ. ಇವನು ನಮಗೆ ಮೋಸ ಮಾಡ್ತಾ ಇದ್ದಾನೆ. ನಾವು ನಂಬೋದಕ್ಕಾಗೋದಿಲ್ಲ. ಇವ್ನು ನಂಬ್ಕೊಂಡು ನಾವು ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ ಬಿಟ್ವಿ. ನಾವು ಬಿಡ್ಲೇಬಾರ್ದು. ಈ ಬಾರಿ ಮಾತ್ರ ಇವ್ನು ಬಿಡ್ಲೇಬಾರ್ದು. ಮಾಡ್ಲೇಬೇಕು. ದುಡ್ಡೆಲ್ಲ ಹಾಳಾಗೋಯ್ತು. ನಾವು ವಸೂಲಿ ಮಾಡ್ಬೇಕು. ನಿಮಗೆಲ್ಲ ಇಷ್ಟೊಂದು ಧೈರ್ಯನಾ? ಇದೇನಾಗ್ತದೆ ಅವನಿಗೆ? ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್, ಇಲ್ಲ ಅಂದ್ರೆ ಡ್ಯಾನಿ ಡೇಂಜರ್ ಡೇಂಜರಸ್ ಆಗ್ಬಿಡ್ತಾನೆ. ನನ್ನ ಮೇಲೆ ನಂಬಿಕೆ ಇಡದೆ ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ಬಾಸ್, ನೀವು ಎಲ್ಲ ಇನ್ವೆಸ್ಟರ್ಸ್ ನ ಓಡಿಸ್ಬಿಟ್ರಿ. ಈಗ ಹಣ ಕೊಡೋರು ಯಾರು ಇಲ್ಲ. ನಮ್ ರಿಸರ್ಚ್ ಇನ್ ಮೇಲೆ ಮುಂದುವರಿಯೋಲ್ಲ ಅನ್ಸುತ್ತೆ. ಇಲ್ಲ, ನಾನು ರಿಸರ್ಚ್ ಬಂದಾಗೋದಕ್ಕೆ ಬಿಡೋದಿಲ್ಲ. ಏನಾದ್ರೂ ದಾರಿ ಹುಡುಕ್ತೀನಿ. ಬಾಸ್, ಒಂದ್ ದಾರಿ ಇದೆ. ಹೇಳು, ಬೇಗ ಹೇಳು. ನನಗ ದಾರಿ ಯಾವುದು ಅಂತ ಗೊತ್ತಾಗ್ಬೇಕು. ಪ್ಲೇನ್ ಹೈಜಾಕ್ ಮಾಡೋದು ಸರ್. ಮೊದಲನೇ ಸಲ ರಜಾ ಕಳೆಯಕ್ಕೆ ನೀವು ನಮ್ಮ ಊರಿಗೆ ಬರ್ತಿದ್ದೀರಾ. ನೋಡ್ತಾ ಇರು, ಎಷ್ಟು ಮಜಾ ಬರುತ್ತೆ. ಹೌದು ಯುಡಿ, ನಾನು ಮತ್ತೆ ಜಯರಾಮ ಕೂಡ ನಮ್ ಕೆಲ್ಸಕ್ಕೆ ರಜೆ ಹಾಕಿ ನಿಮ್ ಜೊತೆಗೆ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಶಿವಾಗೆ ಆ ಪ್ಲೇನ್ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು? ನಮ್ ಜೊತೆನೆ ಬರ್ಬೋದಾಗಿತ್ತಲ್ಲ. ಅಯ್ಯೋ ತಾತ, ಬೈ ಮಿಸ್ಟೇಕ್ ಅದ್ರಲ್ಲಿ ಬುಕಿಂಗ್ ಮಾಡಿರೋದು. ಪರವಾಗಿಲ್ಲ, ಜೊತೆಯಲ್ಲೇ ತಲುಪ್ತೀವಿ. ಅವ್ರ ಪ್ಲೇನ್ ಲ್ಯಾಂಡ್ ಆಗಿ 5 ನಿಮಿಷ ಆಗಿದ ತಕ್ಷಣ ನಮ್ ಪ್ಲೇನ್ ಲ್ಯಾಂಡ್ ಆಗುತ್ತೆ. ಹ್ಯಾಂಡ್ಸ್ ಅಪ್. ಬಾಯಿ ಮುಚ್ಕೊಂಡು ಎಲ್ಲರೂ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಯಾರು ಅಲ್ಲಾಡಬಾರ್ದು. ಹ್ಯಾಂಡ್ಸ್ ಅಪ್. ಕ್ಯಾಪ್ಟನ್, ನಮ್ ಪ್ಲೇನ್ ಹೈಜಾಕ್ ಆಗಿದೆ. ಏನು? ಪ್ಲೇನ್ ಹೈಜಾಕ್ ಆಯ್ತಾ? ಹಲೋ ಹಲೋ ಕಂಟ್ರೋಲ್ ಟವರ್, ನಮ್ಮ ಪ್ಲೇನ್ ಹೈಜಾಕ್ ಆಗ್ಬಿಟ್ಟಿದೆ. ಹಲೋ ಹಲೋ ಕಂಟ್ರೋಲ್ ಟವರ್, ಡ್ಯೂ ಹಿಯರ್ ಮೀ? ಹಲೋ
ಹಲೋ ಹಲೋ ಹಲೋ, ನಮ್ಮ ಪ್ಲೇನ್ ಹೈಜಾಕ್ ಆಗ್ಬಿಟ್ಟಿದೆ. ನಮ್ ಹಿಂದೆ ಏನ್ ಪ್ಲೇನ್ ಬರ್ತಾ ಇದೆ ಅದು ಹೈಜಾಕ್ ಆಗ್ಬಿಟ್ಟಿದೆ. ನಮ್ ಹಿಂದೆ ಬರ್ತಾ ಇದ್ದ ಫ್ಲೈಟು ಹೈಜಾಕ್ ಆಗ್ಬಿಟ್ಟಿದ್ಯಂತೆ. ಹೇ, ಏನ್ ಮಾಡ್ತಿದ್ಯಾ? ನನ್ನ ಫ್ರೆಂಡ್ಸ್ ಎಲ್ಲ ಆ ಫ್ಲೈಟ್ ಅಲ್ಲಿ ಇದ್ದಾರೆ. ನಾನು ಅವ್ರನ್ನ ಕಾಪಾಡಕ್ ಹೋಗ್ಬೇಕು. ಅಯ್ಯೋ, ಅಲ್ಲಿ ಗೇಟ್ ಓಪನ್ ಆಗಿದೆ. ನೀನ್ ಇಲ್ಲಿ ಕೂತಿದ್ಯಾ? ಇದೇನಾ ಟ್ರೈನಿಂಗ್ ತಗೊಂಡಿರೋದು? ಅಯ್ಯೋ, ನೀವಿಬ್ರು ಹೀಗ್ ಬಿದ್ಕೊಂಡ್ರೆ ಆ ಬಾಗ್ಲನ್ನ ಯಾರು ಮುಚ್ಚುತ್ತಾರೆ? ಅಯ್ಯೋ ದೇವ್ರೇ, ಶಿವನ್ ಚಿಂತೆ ಬಿಟ್ಬಿಡಿ, ಎದ್ದೇಳಿ. ಅಯ್ಯೋ, ಈ ಹುಡ್ಗ ಏನ್ ಮಾಡ್ತಾ ಇದ್ದಾನೆ? ಗಾಳಿ ಸೈಕಲ್ ಹಾರಿಸ್ತಿದ್ದಾನೆ. ಅರೆ, ಇದೇನ್ ಸೈಕಲ್ ಇಲ್ಲ ಏರೋಪ್ಲೇನ್? ಕಂಟ್ರೋಲ್ ಟ್ರಾವರ್. ಹಲೋ ಕಂಟ್ರೋಲ್ ಟ್ರಾವರ್. ಒಬ್ಬ ಹುಡುಗ ಪ್ಲೇನ್ ಇಂದ ನೆಗೆದ್ಬಿಟ್ಟಿದ್ದಾನೆ. ಅವನ ಹತ್ರ ಒಂದೇ ಸ್ವಂತವಾದ ಸೈಕಲ್ ಇದೆ. ಅಲ್ಲ ಸ್ವಂತವಾದ ಪ್ಲೇನ್ ಇದೆ. ಅಲ್ಲ ಸೈಕಲ್ ಪ್ಲೇನ್ ಇದೆ. ಅಯ್ಯೋ, ಯಾರೋ ನಮ್ಮ ಪ್ಲೇನ್ ಹತ್ರ ಬರ್ತಾ ಇದಾರೆ ಅಂತ ಅನಿಸ್ತಾ ಇದೆ. ನಂಬರ್ 1 ಹೋಗು, ಮೇಲ್ಗಡೆ ಹೋಗಿ ನೋಡ್ಕೊ ಬಾ. ಎಸ್ ಬಾಸ್. ಯಾವ್ದೋ ಚಿಕ್ಕ ವಿಮಾನ ನಮ್ಮ ಹಿಂದೆನೆ ಬರ್ತಾ ಇದೆ. ಏ ಡ್ರೈವರ್, ಸ್ಪೀಡ್ ಮಾಡು. ಅಯ್ಯೋ, ನಾನು ಡ್ರೈವರ್ ಅಲ್ಲ, ಪೈಲಟ್. ಏನ್ ತಮಾಷೆ ಮಾಡ್ತಾ ಇದೀಯಾ? ಮೊದಲು ಟಾಪ್ ಗೇರಿ ಹಾಕಿ ಸ್ಪೀಡ್ ಮಾಡು, ಬೇಗ. ಪೈಲಟ್ ಅಂತ ಹೇಳು ಪ್ಲೀಸ್. ಹಾ, ಸರಿ ನಡಿ. ಅರೆ, ಇವ್ನು ಇಲ್ಲಿ ತನಕ ಬಂದ್ಬಿಟ್ನಾ? ಮಗು, ನೀನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ಆದ್ರೆ ವಾಪಸ್ ಅಂತೂ ಖಂಡಿತ ಹೋಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ವಾ ಶಿವ, ವಾ! ಅಯ್ಯೋ ಶಿವ! ಸಾರಿ ಅಂಕಲ್, ಸಾರಿ.
ಈ ಹುಡುಗ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾನೆ. ಇವನನ್ನ ನಾನು ಬಿಡೋದಿಲ್ಲ ನಾನು. ನಿಮ್ ಹೆಸರೇನಾದ್ರೂ ಈ ಐಜಾಕರ್ಸ್ ಜೊತೆ ಸೇರ್ಕೊಂಡ್ಬಿಟ್ರೆ ನೀವು ಜೀವನ ಪೂರ್ತಿ ಜೈಲಲ್ಲಿ ಕಳಿಬೇಕಾಗುತ್ತೆ. ಸುಮ್ನಿರಿ, ನೀವು ಸುಮ್ನೆ ಇಲ್ಲಿ ಕೂತ್ಕೊಂಡ್ರಿ. ಚಿಂತೆ ಮಾಡ್ಬೇಡ ಶಿವ, ನಾನೀಗ ಎಲ್ರನ್ನೂ ಅರೆಸ್ಟ್ ಮಾಡ್ತೀನಿ. ಶಿವ, ಒಬ್ಬೊಬ್ಬರನ್ನು ನೋಡ್ಕೋತೀನಿ, ಯಾರನ್ನು ಬಿಡೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಈ ಹುಡುಗನ ನಾನು ಯಾವತ್ತೂ ಮರೆಯೋದಿಲ್ಲ. ವೆಲ್ಕಮ್ ವೆಲ್ಕಮ್. ಓ ನನ್ನ ಪ್ರೀತಿಯ ಮಗನೇ. ಹಲೋ ಶಿವ. ನಮಸ್ತೆ ತಾತವ್ರೆ. ನಮಸ್ತೆ. ನಮಸ್ತೆ ಅಜ್ಜಿ ಅವರೇ. ಕೆಲವರು ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಕುದುರೆ ಗಾಡಿಯಲ್ಲಿ ಬನ್ನಿ, ಉಳಿದವರು ಕುದುರೆ ಓಡಿಸ್ಕೊಂಡು ಬನ್ನಿ. ನಮ್ಮ ಫಾರ್ಮ್ ಹೌಸ್ ತನಕ ಹೀಗೆ ಹೋಗೋಣ. ಯಾಕಂಕಲ್, ಇಲ್ಲಿ ಕಾರು ಓಡೋದಿಲ್ವಾ? ಕಾರು ಓಡುತ್ತೆ, ಆದ್ರೆ ಅಲ್ಲಲ್ಲಿ ರಸ್ತೆಗಳಿಲ್ಲ, ಕೆಲವು ಕಡೆ ಗುಂಡಿಗಳಿವೆ. ಆದ್ರೆ ನಾವು ಕುದುರೆ ಓಡಿಸೋದು ಮಜವಾಗಿರುತ್ತೆ ಅಲ್ವಾ? ಶಿವ, ನಡಿ, ಹಾರ್ಸ್ ರೈಡಿಂಗ್ ಮಾಡ್ಕೊಂಡೆ ಹೋಗೋಣ ನಾವು. ಮತ್ತೆ ನಾನು ನೋಡ್ದ ಶಿವ, ನಮ್ಮೂರಿನ ಕಾಡು ಎಷ್ಟು ಚೆನ್ನಾಗಿದೆ. ನಿಮ್ಮೂರ್ ಕಾಡು ಏನೂ ಇಲ್ಲ. ನಮ್ಮೂರ್ ಕಾಡು ಎಷ್ಟು ದೊಡ್ಡದಾಗಿದೆ ಅಂದ್ರೆ ದಿನದಲ್ಲೂ ರಾತ್ರಿ ಆಗಿದೆ ಅನ್ಸುತ್ತೆ. ಸುಮ್ನಿರು ಆದಿ, ನಿಮ್ಮೂರೇನಿದ್ರು ಮರುಭೂಮಿ, ಅಲ್ಲಿ ಕಾಡ್ ಹೇಗ್ ಬರುತ್ತೆ? ಶಿವ, ರೇವಾ, ನೀನ್ ಚಿಂತೆ ಮಾಡ್ಬೇಡ. ಲಡ್ಡು ಸಿಂಗಿರುವಾಗ ಏನು ಆಗಲ್ಲ. ಎಲ್ಲಿಗಿಷ್ಟು ಸ್ಪೀಡಾಗಿ ಓಡ್ತಾ ಇದೀಯಾ? ಆರಾಮಾಗಿ ಹೋಗು, ನಿಲ್ಲು. ಶಿವ, ನಮ್ಮನ್ನು ಕಾಪಾಡು. ಕಾಪಾಡು ಶಿವ, ಕಾಪಾಡು, ಏನಾದ್ರೂ ಮಾಡು. ವಾವ್ ಶಿವ, ಅದ್ಭುತವಾಗಿ ಕುದುರೆ ಓಡಿಸ್ತೀಯ. ಶಬ್ಬಾಷ್. ಆದಿ, ಅಲ್ಲಿ ನೋಡು, ಎಷ್ಟು ಸುಂದರವಾದ ಜಿಂಕೆ ಮರಿಗಳು. ಅಮ್ಮ, ನೀನ್ ಅವಾಗ್ಲೇ ಇರ್ಬೇಕಾಗಿತ್ತು. ಶಿವ ಎಷ್ಟ್ ಚೆನ್ನಾಗ್ ಕುದುರೆ ಓಡಿಸ್ದ ಗೊತ್ತಾ? ವೆರಿ ಗುಡ್ ಶಿವ. ಅಯ್ಯೋ ಭೂತ್ನಾಥ್, ಎಲ್ಲಿದ್ಯಾ? ತಿನ್ನೋದಕ್ಕೇನಾದ್ರೂ ಕೊಡು. ಭೂತನಾಥ್ ಅಂದ್ರೆ ಎಂತ ಹೆಸರು? ಯಾರದು? ಏನ್ ತಿಂತೀರಾ? ಹಿಂದ್ಗಡೆ ಎಲ್ಲ ಯಾಕೆ ಬರ್ತೀಯ? ಮುಂದೆ ಬರ್ಬೇಕು ತಾನೆ.
ಎಲ್ಲಿ ಹೋದ ಇವನು? ಏನ್ ತಿಂತೀರಾ? ಮುಂದೆ ಬರ್ತೀಯಾ, ಹಿಂದೆ ಬರ್ತೀಯಾ, ಸೈಡಲ್ಲಿ ಬರ್ತೀಯಾ, ಆ ಕಡೆ ಈ ಕಡೆ ಎಲ್ಲೆಲ್ಲಿ ಬರ್ತೀಯ ನೀನು? ನಾನ್ ನಾಳೆ ನಿಮ್ನ ಎಲ್ಲಾರ್ನೂ ದೂರ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಎಲ್ಲಕ್ ಬೇಕಾದ್ರೂ ಹೋಗಿ, ಆದ್ರೆ ಆ ಅಳೋ ಬೆಟ್ಟದ ಹತ್ರ ಮಾತ್ರ ಹೋಗ್ಬೇಡಿ. ಭೂತದ, ನೀನು ಮಕ್ಕಳಿಗೆ ಆ ಕ್ರೈಯಿಂಗ್ ಮೌಂಟೇನ್ ಕತೆ ಹೇಳಿ ಅವ್ರನ್ನ ಹೆದರ್ಸ್ಬೇಡ. ಕ್ರೈಯಿಂಗ್ ಮೌಂಟೇನ್ಸಾ? ಹಾಗಂದ್ರೇನು? ನಾನ್ ಹೇಳ್ತೀನಿ, ಅಲ್ಲಿ ಭೂತಗಳಿರ್ತಾವೆ. ಓಹೋ, ಹೇಳು ಹೇಳು, ಎಷ್ಟು ಒಳ್ಳೆ ಕತೆನ ಹೇಳ್ತಾ ಇದೀಯಾ. ಕತೆನ ವಿವರವಾಗಿ ಹೇಳು. ನಾವ್ಯಾರು ಹೆದರ್ಕೊಳ್ಳುವಂತವರಲ್ಲ. ಹೇಳು. ಒಂದ್ ವಿಷಯ ಹೇಳ್ತೀನಿ. ಅಯ್ಯೋ, ನೀನು ಎದುರುಗಡೆ ಹಿಂದೆ ಮುಂದೆ ಆಚೆ ಈಚೆ ಎಲ್ಲೆಲ್ಲಿ ಬರ್ತೀಯ? ಒಂದೇ ಕಡೆ ನಿಂತ್ಕೊಂಡು ಹೇಳು. ಸರಿ ಸರಿ, ಹೇಳು ಹೇಳು. ಯೂಡಿ ಅಮ್ಮ, ಇವನು ಕತೆ ಶುರು ಮಾಡ್ಬಿಟ್ಟ. ಟೈಮ್ ಆಗ್ತಿದೆ, ಮಲ್ಗೋದಕ್ಕೆ ರೆಡಿ ಮಾಡೋಣ ಬಾ. ಸಾಹೇಬ್ರೆ, ಒಂದ್ಸರಿ ಏನಾಯ್ತಂದ್ರೆ, ನಾನು ಯಾವುದೋ ಕೆಲ್ಸದ ಮೇಲೆ ಅಲ್ಲಿಗೆ ಹೋಗಿದ್ದೆ. ಭಯಂಕರವಾದ ಕತ್ತಲೆ ರಾತ್ರಿ, ದೂರದವರೆಗೂ ನಿಶಬ್ದವಾಗಿತ್ತು. ಬರೀ ತೋಳುಗಳು ಕಿರ್ಚೋ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಇದ್ಕಿದ್ದಂಗೆ ಅದ್ರ ಮಧ್ಯದಲ್ಲಿ ಒಂದು ಧ್ವನಿ ಕೇಳಿಸ್ತು. ಏನ್ ಶಬ್ದ ಅದು? ಅಯ್ಯ, ಸರಿಯಾಗಿ ಹೇಳು, ಸರಿಯಾಗಿ ಹೇಳಿ ನೀನು. ಕರ್ಕಶವಾದ ವಿಚಿತ್ರ ಸದ್ದುಗಳು ಕೇಳಿಸುತ್ತೆ ಸಾಹೇಬ್ರೆ. ಅದ್ರ ಮಧ್ಯೆ ಮತ್ತೆ ಸದ್ದು ಕೇಳಿಸುತ್ತೆ. ಏನ್ ಶಬ್ದ ಅದು? ಅಯ್ಯೋ, ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕತೆ ಹೇಳು ಹೇಳು. ಆಮೇಲೆ ಏನಾಯ್ತು? ಯಾರೋ ಅಳ್ತಾ ಇದ್ರು, ಹತ್ಕೊಂಡು ಅಳಿಸ್ತಾ ಇದ್ರು. ಯಾರೋ ಹಸ್ಕೊಂಡಿದ್ರು, ತುಂಬಾ ಹಸ್ಕೊಂಡಿದ್ರು. ಬಹುಶಃ ಅದನ್ನ ತಿನ್ಬೇಕು ಅನ್ಕೋತಿತ್ತು. ಯಾರು ತಿನ್ಬೇಕು? ಯಾರು ಹಸ್ಕೊಂಡಿದ್ರು ಅವರು. ಅದಕ್ಕೆ ಯಾವಾಗ ಹೊಟ್ಟೆ ಹಸಿಯುತ್ತೋ ಅವಾಗ ಟಪಕ್ 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 ಏನಿದು? ಎಲೆಗಳ ಮೇಲೆ ನಡೆಯೋ ಸದ್ದು. ಆಮೇಲೆ ಮತ್ತೆ ಮತ್ತೆ ಅದ್ರ 2 ಕಣ್ಣುಗಳು ರಾತ್ರಿಯ ಕತ್ಲಲ್ಲಿ ಮಿನುಗ್ತಾ ಇರುತ್ತೆ. ಅಯ್ಯೋ, ನಾನು ಮಲ್ಗೋ ವ್ಯವಸ್ಥೆ ಎಲ್ಲ ಆಗಿದೆ. ಬೇಗ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಇವತ್ ಗೊತ್ತಾಯ್ತು ಕಟ್ಟಿಗೆಗಳನ್ನ ಉಜ್ಜೋದ್ರಿಂದ ಬೆಂಕಿ ಹತ್ತುತ್ತೆ ಅಂತ. ಅಕಸ್ಮಾತ್ ಹುದುದು ಟ್ರೈಬ್ಸ್ ಹತ್ತಿರದಲ್ಲಿದ್ದಿದ್ರೆ ಫುಲ್ ಮೂನ್ನಲ್ಲಿ ನಾವಿವತ್ತು ನಮ್ಮ ಪೈರೇಟ್ಸ್ ಜೊತೆ ಫುಲ್ ಮೂನ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಿದ್ವಿ. ನನಗನ್ಸುತ್ತೆ ನಮ್ ಬಾಸ್ದು ಮಾನಸಿಕ ಸಂತುಲನ ಸರಿ ಇಲ್ಲ ಅಂತ. ಎಲ್ರು ಒಳ್ಳೆ ಚೆನ್ನಾಗಿರೋ ಜಾಗದಲ್ಲಿ ಹೂವ ನೆಟ್ರೆ ನಮ್ ಸರ್ ಡ್ರೈ ಆಗಿರೋ ಪ್ಲೇಸ್ ಅಲ್ಲಿ ಹೂವ ನೆಡ್ತಿದ್ದಾರೆ. ಅಯ್ಯೋ, ಅದನ್ನ ಬೆಳೆಸ್ತೀನಿ ಅಂತಿದ್ದಾರೆ. ಅದೆಲ್ಲಾದ್ರೂ ಹೂ ಅರಳುತ್ತಾ? ಅಯ್ಯೋ, ಆ ಹೂವ ಅರಳೋದಿಲ್ಲ, ಇವ್ರಿಗದು ಸಿಗೋದು ಇಲ್ಲ, ಮತ್ತೆ ಇವ್ರದನ್ನ ನಂಬೋದನ್ನ ಬಿಡೋದು ಇಲ್ಲ. ಈ ಲೈಟ್ ಸಡನ್ ಆಗಿ ಎಂತದಿದು? ಇಲ್ಲಂತೂ ಏನು ಇಲ್ಲ. ಈ ಲೈಟ್ ತಿರ್ಗಾ ಬಂದ್ಬಿಡ್ತಾ? ಅಯ್ಯೋ, ಇಲ್ಲಿ ಯಾವ ದೆವ್ವನೂ ಇಲ್ಲ ತಾನೇ? ಅಯ್ಯೋ ಆಂಜನೇಯ, ಕಾಪಾಡಪ್ಪ ಆಂಜನೇಯ. ಅಯ್ಯೋ, ಈ ಹೂ ಅರಳ್ತಿವೆ, ಈ ಹೂ ಅರಳ್ತಿವೆ. ಅಯ್ಯೋ ಸಾಹೇಬ್ರೆ, ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಸರ್ ಬೇಗ ಬನ್ನಿ. ಅಯ್ಯೋ ಸರ್, ಹೂವು ಅರಳಿವೆ, ಬೇಗ ಬನ್ನಿ. ನೀವೆಲ್ಲ ಎಲ್ಲೂ ಹೋಗ್ಬೇಡಿ, ಒಂದೇ ಒಂದು ನಿಮಿಷ. ಈ ರಾಮ ಯಾಕೆ ಇಷ್ಟೊಂದು ಕಿರಿಸ್ತಾ ಇದ್ದಾನೆ? ಏನ್ ಹೇಳ್ದ ಅವನು? ಹೂ ಹರಳು ಬಿಟ್ವಾ? ಓ ನೋ.
ನಿನ್ನ ಹೋಗೋದಕ್ ಬಿಡಲ್ಲ ನಾನು. ಸರ್ ಬೇಗ ಬನ್ನಿ. ಏನಾಯ್ತು? ಸರ್ ಆ ಹೂವು ಅರಳಿದ್ವು ಮತ್ತೆ ಎಲ್ಲ ವಿಂಡೋ ಇಂದ ಹೊರಗೆ ಓಡೋದ್ವು. ಎಸ್ ಎಸ್ ಎಸ್, ನಾವು ಹತ್ತಿರದಲ್ಲೇ ಇದ್ದೀವಿ, ಅವ್ರುಗಳು ಹತ್ತಿರದಲ್ಲೇ ಎಲ್ಲೋ ಇದ್ದಾರೆ. ಹೇ ರಾಮ, ಎಲ್ರಿಗೂ ವಿಷಯ ಮುಟ್ಟಿಸ್ಬಿಡು, ನಾವು ನಾಳೆ ಹುದುದು ಟ್ರೈಬ್ಸ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ. ಶಿವ, ನಿಂಗೆ ಗೊತ್ತಾ ಇಂಥ ಕಾಡಲ್ಲಿ ಏಲಿಯನ್ಗಳಿರ್ತವೆ. ನಾವು ಬಂದಿದ್ದು ಏಲಿಯನ್ಗಳಿಗೆ ಗೊತ್ತಾದ್ರೆ ಅವು ನಮ್ನ ಕಿಡ್ನಾಪ್ ಮಾಡ್ಬಿಡ್ತವೆ. ಸುಮ್ನಿರು ಯೋಡಿ, ಎಲ್ ನೋಡಿದ್ರಲ್ಲಿ ಏಲಿಯನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀಯ, ಸುಮ್ನೆ ನಡೀತ್ಯಾ? ಏಲಿಯನ್ಸ್? ನಾನು ಏಲಿಯನ್ಸ್ಗೆಲ್ಲ ಹೆದರೋದಿಲ್ಲ. ಎಲ್ಲಿದೆ ಏಲಿಯನ್ಸ್? ಏಲಿಯನ್ಸ್ ಹಲೋ. ನನ್ಗಂತೂ ಸುಸ್ತಾಗೋಯ್ತು. ಶಿವ, ಇಲ್ಲೆಲ್ಲೂ ಹೂ ಅಂತ ಶಬ್ದನೇ ಕೇಳಿಸ್ತಿಲ್ಲ. ಬಾ ಕ್ಯಾಂಪಿಗೆ ಹೋಗೋಣ. ನೋಡಿ ನೋಡಿ, ಭೂತ್ನಾಥ ಹೇಳಿದ್ನಲ್ಲ, ಅದೇ ಶಬ್ದ. ಅಲ್ಲಿ ನೋಡಿ, ಅದೇ ಶಬ್ದ. ಎಲ್ಲೋಯ್ತು? ಇವಾಗ ತಾನೇ ಇಲ್ಲೇ ಇತ್ತು, ಎಲ್ಗೂ ಹೋಗಕ್ ಸಾಧ್ಯ? ಇಲ್ಲೇನೋ ಇದೆ ಶಿವ, ನಾನೊಂದ್ ಕಲ್ ಮೇಲೆ ಕೂತಿದ್ದೆ, ಅದು ಸಡನ್ ಆಗಿ ಮಾಯ ಆಗೋಯ್ತು. ಆ ಬೋಲ್ಡರ್ ಮಾಯ ಹೇಗಾಯ್ತು? ಬನ್ನಿ ನಡೀತಾ ಇರಿ. ಶಿವ ಶಿವ, ಅದೇ ಶಬ್ದ ಕೇಳ್ತಾ ಇದೆ. ಭೂತನಾಥ ಮೊದಲೇ ಹೇಳಿದ್ದ. ಲಡ್ಡು ಸಿಂಗ್ ಸರ್, ನೀವು ಚಿಂತೆ ಮಾಡಬೇಡಿ, ಬರೀ ಸೌಂಡ್ ಅಷ್ಟೇ ಬರ್ತಾ ಇರೋದು. ಏನಾದರೂ ಕಾಣಿಸಿದ್ರೆ ಹೇಳಿ. ಲಡ್ಡು ಸಿಂಗ್ ಸರ್, ಹಲೋ, ಎಲ್ಲೋದ್ರಿ? ಲಡ್ಡು ಸಿಂಗ್ ಸರ್ ಎದ್ದೇಳಿ, ನೀವು ಹೆದರ್ಕೋಬೇಡಿ. ಶಿವ ಶಿವ, ಈ ಶಬ್ದ ಮಾಡ್ತಿರೋರು ಯಾರು? ಯಾರದು? ಇಲ್ಲಿ ಏಲಿಯನ್ಗಳಿದಾವೆ. ಏಲಿಯನ್ಗಳೇ ಶಬ್ದ ಮಾಡ್ತಿರ್ಬೇಕು. ಓಹೋ ಯುಡಿ, ಇಲ್ಲಿ ಏಲಿಯನ್ಸ್ ಇಲ್ಲ, ಬರೀ ಸೌಂಡ್ ಅಷ್ಟೇ ಅಲ್ವಾ ಕೇಳಿಸ್ತಿರೋದು? ಸೌಂಡ್ ನಮ್ಮನ್ನ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬರ್ಲಿ ಬಿಡು ಸೌಂಡು. ಅವ್ರುಗಳಂತೂ ಹೆದರ್ಕೋತಾನೆ ಇಲ್ಲ, ಇವಾಗೇನ್ ಮಾಡೋದು? ಅವ್ರುಗಳಂತೂ ಹೆದರ್ಕೋತಾನೆ ಇಲ್ಲ, ಇವಾಗೇನ್ ಮಾಡೋದು? ಅವರು ಹೆದರ್ತಾ ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗತ್ತೆ. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಹುಷಾರು, ನೋಡಿ ಅಲ್ಲೇನೋ ಬರ್ತಾ ಇದೆ. ಈ ಹುಡುಗ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾನೆ. ಹಾ ನಮ್ಮ ವೇದಾ ಸಿಟಿಯ ಹೀರೋ, ಅವನು ಹೀರೋ. ಯಾರು ಮಾತಾಡಿದ್ದು? ಇಷ್ಟೊತ್ತು ನನ್ನ ಹತ್ರ ಯಾರು ಮಾತಾಡಿದ್ದು? ಯಾರಂತ ಬೇಗ ಹೇಳಿ. ಅಲ್ಲ, ನಾನಲ್ಲ, ಅವನೇ ಮಾತಾಡ್ತಿದ್ದು. ಆಹಾ, ಸರಿ ಸರಿ, ಥ್ಯಾಂಕ್ ಯು. ಈ ಎರಡು ಕಲ್ಲುಗಳು ಮಾತಾಡ್ತಾ ಇವೆ. ಅಯ್ಯೋ, ಇವನ್ಗೆ ಗೊತ್ತಾಯ್ತು.
ಶಿವ ಮೇಲ್ಗಡೆ ಇದೆ, ಅದು ಮಾತಾಡ್ತಾ ಇದೆ. ಇವೆಲ್ಲ ಏಲಿಯನ್ಸ್ ಇರ್ಬೇಕು. ಅಯ್ಯೋ, ಈ ಕಲ್ಲುಗಳು ನನ್ ಬೆನ್ನ ಹಿಂದೆ ಬಿದ್ದಿವೆ. ಬೇಗ ಓಡು ಜೈರಾಮ. ಸರ್ ನೀವು ಓಡಿ. ಅಯ್ಯೋ, ಇದು ನಮ್ ಹಿಂದೆ ಯಾಕೆ ಬಿದ್ದಿದೆ? ಅಯ್ಯೋ, ಉಲ್ಟಾಗಿದೆ. ಕಬಡ್ಡಿ ಕಬಡ್ಡಿ ಇದೇನಾಗ್ತಾ ಇದೆ? ಅದೆಲ್ಲ ಏನದು? ಏಲಿಯನ್ಗಳು, ಇವೆಲ್ಲ ಏಲಿಯನ್ಗಳು. ಮಮ್ಮಿ ಕಬಡ್ಡಿ. ಖುಷಿ ಆಯ್ತು. ನೀವುಗಳೆಲ್ಲ ಹೆದರಿರೋದು ನೋಡಿ ಖುಷಿ ಆಯ್ತು. ನೆಮ್ಮದಿ ಸಿಗುತ್ತೆ. ನಮ್ಮನ್ನ ನೋಡಿ ಹೆದರ್ದಾಗ ನೆಮ್ಮದಿ ಸಿಗುತ್ತೆ. ನೀವೆಲ್ಲ ಯಾರು? ನಾವ್ಯಾರೋ ಅನ್ನೋದು ಬೇಕಾಗಿಲ್ಲ. ನೀವುಗಳಿಲ್ಲಿ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ತುಂಬಾ ದೊಡ್ಡ ತಪ್ಪು. ನನ್ನ ಹೆಸರು ಸೇನಾಪತಿ ಕಾಟೇಕರ್. ಏನ್ ಹೆಸರು? ಸೇನಾಪತಿ ಕಾಟೇಕರ್. ಬರಬಾರ್ದಿತ್ತು ಇಲ್ಲಿ, ಬರಬಾರ್ದು. ಇಲ್ಲಿ ಮನುಷ್ಯರಿಗೆ ಏನ್ ಕೆಲ್ಸ? ಸೇನಾಪತಿ ಅವರೇ, ಮುಂದೆ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳಿ. ಇನ್ನೇನ್ ಮಾಡ್ಬೇಕು? ಇವ್ರನ್ನೆಲ್ಲ ಮುಗಿಸ್ಬಿಡಿ, ನಮ್ ದಾರಿಯಿಂದ ದೂರ ಮಾಡಿ. ಯಾರು ನಮ್ಮನ್ನ ಎದುರಾಕೋತಾರೋ ಅವ್ರು ಛಿದ್ರ ಆಗ್ತಾರೆ. ಮುಗಿಸ್ಬಿಡಿ. ಒಂದ್ ನಿಮಿಷ ಸೇನಾಪತಿ ಕಾಟೇಕರ್ ಸರ್, ನಾವು ನಿಮ್ಮ ಗೆಳೆಯರು. ಪ್ರತಿಯೊಬ್ಬ ಮನುಷ್ಯನು ಶತ್ರು ಆಗಿರ್ತಾನೆ. ಶತ್ರುನೇ ಮನುಷ್ಯ ಆಗಿರ್ತಾನೆ. ಅವನು ಯಾವತ್ತೂ ಸ್ನೇಹಿತ ಆಗಲ್ಲ. ಶತ್ರು ಅಂದ್ರೆ ಶತ್ರುನೇ. ಶತ್ರು ಆಗೇ ಇರ್ತಾನೆ. ಅಯ್ಯೋ, ಅದೇನದು? ಓಡ್ತಾ ಇದಾರೆ. ಇಷ್ಟ ಆಯ್ತು. ಎಲ್ಲಿಗೆ ಅಂತ ಓಡ್ತಾರೆ? ಎಷ್ಟು ಅಂತ ಓಡ್ತಾರೆ? ಓಡ್ತಾ ಇರ್ತಾರೆ. ಓಡ್ತಾ ಇರ್ಲಿ. ಎಷ್ಟು ದೂರ ಓಡ್ತೀರಾ? ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೀವು ನಿಮ್ ಮಾತ್ ಮುಗಿಸೋ ಅಷ್ಟ್ರಲ್ಲೇ ಅವ್ರು ಇಲ್ಲಿಂದ ಓಡ್ ಹೋಗಿರ್ತಾರೆ. ಓಡೋಗ್ಬಿಟ್ರಾ? ಅರೆ ಮರ ಗಿಡಗಳ ಏನ್ ನೋಡ್ತಾ ಇದ್ದೀರಾ? ಹಿಡಿರಿ ಅವ್ರನ್ನ, ಹಿಡ್ಕೊಳ್ಳಿ ಅವ್ರನ್ನ. ಓಡಕ್ ಬಿಡ್ಬೇಡಿ.
ಇದೇನಿದು ಈ ಎಲೆ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ. ಡ್ರೈವರ್ ಲೆಫ್ಟ್ ಕಡೆ ಹೋಗೋ. ಈಗ ರೈಟ್, ಆ ಕಡೆಗೆ. ಬಂದ್ಬಿಟ್ವಿ ನಾವು ಬಂದ್ಬಿಟ್ಟಿದೀವಿ. ಏನ್ ಯೋಚನೆ ಮಾಡ್ತೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾ, ಇಲ್ಲ ನಾನೇ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಬೇಕಾ? ಬನ್ನಿ ಬನ್ನಿ, ಬೇಗ ಬನ್ನಿ. ನನ್ ತಲೆನಾದ್ರೂ ಕೆಟ್ರೆ ನಿಮ್ ಕತೆ ಮುಗಿಯುತ್ತೆ. ಶಿವ, ನಾವೆಲ್ಲಕ್ಕೆ ಹೋಗ್ತಾ ಇದೀವಿ ನೋಡು. ಹೆದರ್ಕೋಬೇಡಿ, ರೋಲರ್ ಕೋಸ್ಟರ್ ರೈಡ್ ನ ಎಂಜಾಯ್ ಮಾಡಿ. ನೀವು ನನ್ನ ನಂಬಿ, ಯಾರಿಗೂ ಏನೂ ಆಗೋದಿಲ್ಲ. ಎಲ್ಲರೂ ಹುಷಾರಾಗಿರಿ, ತಯಾರಾಗಿರಿ. ರಾಜ ಹುಡ ಬರ್ತಿದ್ದಾರೆ. ಸೇನಾಪತಿ ಕಾಟೇಕರ್, ಇವ್ರನ್ನೆಲ್ಲ ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ? ಹೆದರಿಸಿ ಯಾಕೆ ಓಡಿಸ್ಲಿಲ್ಲ ನೀನು? ಹೆದರ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಇವ್ರು ಹೆದರೋದೇ ಇಲ್ಲ. ಮನುಷ್ಯರು ಹೆದರ್ಲಿಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕಲ್ಲ. ಇವ್ರು ಹೆದರೋದಿಲ್ಲ, ಓಡೋದಿಲ್ಲ. ನಮ್ ಜನನ್ನ ಇವರಿಂದ ಕಾಪಾಡೋದು ನನ್ನ ಕರ್ತವ್ಯ. ಇವರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ನಮ್ಮನ್ನೆಲ್ಲ ಇನ್ಯಾರು ಕಾಪಾಡ್ತಾರೆ? ರಾಜ. ಇವನ್ನೆಲ್ಲ ಕಾಪಾಡೋದು ನನ್ನ ಕರ್ತವ್ಯ ಅಂದ್ಮೇಲೆ ರಾಜ ಇನ್ಯಾರು? ನೀನೇ ಆದೆ. ನಮಸ್ಕಾರ ಮಾಡಿ, ಮತ್ತೆ ನಮಸ್ಕಾರ ಮಾಡು. ಮಹಾರಾಜ, ರಾಜ ನೀವು, ಅವನು ಸೇನಾಪತಿ. ಕ್ಷಮಿಸಿ ಮಹಾರಾಜ, ಜೋಶಲ್ಲಿ ಏನೇನು ಮಾತಾಡ್ಬಿಟ್ಟೆ. ಇವ್ರನ್ನೆಲ್ಲ ಮುಗಿಸ್ಬಿಡೋಣ. ರಾಜ ಅವರೇ, ನಾನು ಶಿವ ಅಂತ. ಮತ್ತೆ ಇವರೆಲ್ಲ ನನ್ನ ಜೊತೆ ಇರೋರು ರೇವಾ, ಆದಿ, ಯುಡಿ, ಲಡ್ಡು ಸಿಂಗ್ ಸರ್ ಮತ್ತೆ ಜಯರಾಮ್ ಸರ್. ನಾವು ಕಾಡನ್ನ ಸುತ್ತಾಡೋಕೆ ಅಂತ ಬಂದಿದ್ವಿ. ಮತ್ತೆ ಇವರೆಲ್ಲ ನಮ್ಮನ್ನ ಹಿಡ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಗೆಳೆಯರು, ನಾವೆಲ್ಲ ಶತ್ರುಗಳಲ್ಲ. ಸೇನಾಪತಿಯವರೇ, ಈ ಹುಡ್ಗ ತುಂಬಾನೇ ಧೈರ್ಯಶಾಲಿ ಮತ್ತೆ ಒಳ್ಳೆ ಹುಡ್ಗ. ಅವನನ್ನ ಬಿಟ್ಬಿಡಿ. ನಾವು ಯಾರನ್ನು ಕೊಲ್ಲೋದಿಲ್ಲ. ಮರಗುಳಿ ಮಾತ್ರೆಯನ್ನ ಕೊಟ್ಟು ಎಲ್ಲಾನು ಮರೆಯೋ ಹಾಗೆ ಮಾಡಿಬಿಡಿ. ಮತ್ತೆ ಇವರನ್ನ ಅಲ್ಲೇ ಬಿಟ್ಟು ಬನ್ನಿ. ಮತ್ತೆ ನೆನಪು ಬಂತು ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಮತ್ತೆ ಬರ್ತಾರೆ, ಮತ್ತೆ ಹೊಡೆದಾಡ್ಬೇಕು, ಮತ್ತೆ ಕಟಾಕ್ ತರಬೇಕು, ಮತ್ತೆ ಮರುವಿನ ಔಷಧಿ ಕೊಡಬೇಕು. ಅದಕ್ಕಿಂತ ಒಳ್ಳೇದು ನಾಳೆ ಬೆಳಗ್ಗೆ ಸೂರ್ಯನ ಮೊದಲನ ಕಿರಣದ ಜೊತೆಗೆ ನಮ್ಮ ಕುಲರಕ್ಷಕ ಚಕ್ರಾಸುರ್ಗೆ ಬಲಿ ಕೊಟ್ಬಿಡೋಣ. ಇದೇ ಜಾಗದಲ್ಲಿ ಅವ್ರು ಇರೋದು. ಹಾ, ಸಿಕ್ಬಿಟ್ರು ಅವರು, ಸಿಕ್ಬಿಟ್ರು. ಇಲ್ಲಿ ನೋಡಿ, ಈ ಫ್ಲವರ್ ನೋಡಿ.
ಈ ಹೂಗಳು ಎಲ್ಲಿ ಹರಳುತ್ತೆ ಅಂದ್ರೆ ಅವರು ಎಲ್ಲಿರ್ತಾರೋ ಅಲ್ಲೇನೆ ಹರಳೋದಿದು. ಅವ್ರುಗಳು ಇಲ್ಲೇ ಎಲ್ಲೋ ಇರ್ತಾರೆ, ಹುಡುಕಿ. ಇಲ್ಲೇ ಎಲ್ಲಾದ್ರೂ ದಾರಿ ಇರಬಹುದು. ಇಲ್ಲಿ ನೋಡಿ, ಇದು ಗುಹೆ. ಇದೇ ದಾರಿ ಇರಬೇಕು. ನಾವು ಸೂರ್ಯನ ಮೊದಲ ಕಿರಣದ ಜೊತೆ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಅವರನ್ನ ಹಿಡ್ಕೊಳ್ಳೋಣ. ಎಲ್ರೂ ಬೇಗ ತಯಾರಾಗಿ ಮತ್ತೆ ನಮ್ಮ ಸ್ಪೆಷಲ್ ಡ್ರೆಸ್ ಅನ್ನ ಹಾಕೊಳ್ಳಿ. ಅವ್ರ ಹತ್ರ ನಿದ್ದೆ ಬರುವಂತಹ ಗುಳಿಗೆ ಇರುತ್ತೆ. ಅಲರ್ಟ್ ಆಗಿರಿ. ನಿಮ್ಗೆ ಈ ಸ್ಪೆಷಲ್ ಡ್ರೆಸ್ ಕೊಟ್ಟಿರೋದು ಇದಕ್ಕೇನೆ. ಯಾವುದೇ ಗುಳಿಗೆ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನಾವೆಲ್ಲ ಗೆಳೆಯರು, ನಾವೇನ್ ಶತ್ರುಗಳಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹಿಡ್ಕೊಳ್ಳಿ ಎಲ್ಲಾರ್ನು. ಅಯ್ಯೋ, ನನ್ನನ್ನು ಯಾರಾದ್ರೂ ಬಿಡಿಸಿ, ನನ್ನನ್ನ ಯಾರಾದ್ರೂ. ಹೌದು ಹೌದು, ಶಿವನ್ ಯಾರಾದ್ರೂ ಬಿಡಿಸಿ, ಅವನು ನಿಮ್ಮನ್ನೆಲ್ಲ ಕಾಪಾಡ್ತಾನೆ. ಧನ್ಯವಾದ ರಾಜ್ಕುಮಾರಿ ಅವರೇ. ಹೇ, ಇವ್ರನ್ನೆಲ್ಲ ಬಿಟ್ಬಿಡಿ. ನೀವು ಏನಕ್ಕೆ ಹಿಡ್ಕೊಂತಿದ್ದೀರಾ ಇವ್ರನ್ನೆಲ್ಲ? ಅರೆ, ಇವನು ಅದೇ ಏರೋಪ್ಲೇನ್ ಹುಡುಗ ಅಲ್ವಾ? ಹೇ ಮಗು, ಇಲ್ಲಿಂದ ಹೊರಟೋಗು. ಇದು ಮಕ್ಕಳಾಟ ಅಲ್ಲ. ನಾನಾ ಮಗು ಅಂತ ಕರಿಬೇಡಿ ಅಂಕಲ್. ಈ ಪ್ಲೇನ್ ಹುಡುಗ ಇಲ್ಲಿಗೆ ಹೇಗ್ ಬಂದ? ನಾವು ಇಷ್ಟು ವರ್ಷ ಆಯ್ತು ಇವ್ರನ್ನ ಹುಡ್ಕೋದಕ್ಕೆ, ಆದ್ರೆ ಇವನು ಇಷ್ಟು ಬೇಗ ಇವ್ರನ್ನ ಹೇಗ್ ಹುಡುಕದ ಅಂತ. ಬಾಸ್, ಇವ್ರು ಹುಡುಕಿದಲ್ಲ, ಇವ್ರನ್ನ ಕಟ್ಟಾಕೊಂಡು ತಗೊಂಡ್ಬಂದಿದ್ದು ಇಲ್ಲಿಗೆ. ನೋಡಿಲ್ವಾ ನೀವು? ಕಟ್ಟಾಕಿದ್ರು ಇವನ್ನ. ಹೊಡಿರಿ, ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಹೊಡಿರಿ. ಶಾಬಾಷ್, ಧೈರ್ಯದಿಂದ ಹೊಡಿಬೇಕು. ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಇಲ್ಲ ಅಂದ್ರೆ ಡ್ಯಾನಿ ಡೇಂಜರಸ್ ಆಗ್ಬಿಡ್ತಾನೆ. ಮಗು, ಇಲ್ಲಿಂದ ಹೊರಟು ಹೋಗು. ಇನ್ನೂ ಸಮಯ ಇದೆ ನಿನಗೆ. ಮಗು ಅಂತ ಕರಿಬೇಡಿ ಅಂಕಲ್. ಇದೇನಿದು? ಇದಂತೂ ಚಿನ್ನ. ಬಾಸ್,
ಬೇಗ ಬನ್ನಿ. ಇಲ್ಲಿ ನೋಡಿ, ಚಿನ್ನದ ನದಿ. ಅವ್ರಿಲ್ಲ ಅಂದಿದ್ರೆ ನಮ್ ಲೈಫೇ ಸೆಟ್ಲ್ ಆಗ್ತಿತ್ತು ಬಾಸ್. ಏ ಡ್ಯಾನ್ಸ್ ಆಡೋದನ್ನ ಬಿಡೋ, ಅಲ್ಲಿ ಹೋಗಿ ಅವ್ರನ್ನ ಹಿಡ್ಕೊಳ್ಳಿ. ಎಲ್ರು ಹೊಟ್ಬಿಡಿ, ಎಲ್ರು ಬೇಗ ಹೊಟ್ಬಿಡಿ. ಈ ಮಗು ಹತ್ರ ಹೊಡೆದಾಡೋದು ಸಾಧ್ಯ ಇಲ್ಲದ ವಿಷಯ. ನಾವು ಬರ್ತೀವಿ, ಮತ್ತೆ ಬರ್ತೀವಿ. ನಿಮ್ಮನ್ನ ಬಿಡೋದಿಲ್ಲ ಮಕ್ಕಳ. ಇರಿ ಮಕ್ಕಳೇ ಇರಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಕಲ್ಲನ್ನ ಹೇಗ್ ಬಿಸಾಕೋದು ಅಂತ. ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಇದೆಲ್ಲವನ್ನ ಹೇಳ್ಕೊಟ್ಟಿದ್ದಾರೆ. ಇದು ಬ್ಲಾಸ್ಟ್ ಹೇಗಾಯ್ತು? ಇದು ಎಕ್ಸ್ಪ್ಲೋಸಿವ್ ಕಲ್ಲು. ಹಾ, ಪಾರುದ್ ಕಲ್ಲು. ನಾವಿದನ್ನ ಬಳಸ್ಕೋಬಹುದು. ಈ ಗೇಟ್ ನ ಬಂದ್ ಮಾಡ್ಬಿಡಿ, ಯಾಕಂದ್ರೆ ಯಾರು ತಪ್ಪಿಸ್ಕೋಬಾರ್ದು. ನಾವು ಮತ್ತೆ ಬರೋಣ, ಪೂರ್ತಿ ತಯಾರಿ ಜೊತೆಲಿ ಬರೋಣ. ಆಗ ನಮ್ಮನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ನಾನು ಆ ಮನುಷ್ಯರಿಗೆ ಹೊಡೆದು ಓಡಿಸ್ಬಿಟ್ಟೆ ಅವ್ರನ್ನ. ಈಗ ಈ ಮನುಷ್ಯರು ಸರದಿ. ಇವ್ರನ್ನ ನಾವು ಚಕ್ರಾಸುರ್ಗೆ ಬಲಿ ಕೊಟ್ಬಿಡೋಣ. ಇವ್ರನ್ನ ಮುಗಿಸ್ಬಿಟ್ರೆ ಬೇರೆ ಯಾವ ಮನುಷ್ಯರು ಇಲ್ಲಿ ಬರೋದಕ್ಕೆ ಧೈರ್ಯ ಮಾಡೋದಿಲ್ಲ, ಯಾರು ಬರೋದಿಲ್ಲ. ಸೇನಾಪತಿಯವರೇ, ಇದೇನ್ ಮಾತಾಡ್ತಾ ಇದ್ದೀರಾ? ಇವರೆಲ್ಲ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ. ಇವರು ವೈರಿ ಹೇಗಾಗ್ತಾರೆ? ಇವರು ನಮ್ಮ ಗೆಳೆಯರು. ರಾಜ್ಕುಮಾರಿ ಅವರೇ, ನಿಮ್ಗೇನು ಅರ್ಥ ಆಗೋದಿಲ್ಲ. ರಾಜ್ಕುಮಾರಿ ಚುಯ್ ಮುಯ್, ಸೇನಾಪತಿ ಸರಿಯಾಗಿ ಹೇಳ್ತಿದ್ದಾನೆ. ಚಕ್ರಾಸುರನ್ಗೆ ಇವ್ರನ್ನ ಬಲಿ ಕೊಡ್ಲೇಬೇಕು. ಆದ್ರೆ ಸತ್ಯನ ನಾವು ತಳ್ಳಹಾಕೋ ಹಾಗಿಲ್ಲ. ಅದೊಂದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಶಿವ ನಮ್ಮ ಜೀವ ಉಳಿಸಿದಾನೆ. ಇವರೆಲ್ಲರೂ ನಮ್ಮ ಗೆಳೆಯರು. ಇವರ ಎಲ್ಲರಿಗೂ ನಾವು ಈಗ ಬಲಿ ಕೊಡ್ಲೇಬೇಕು. ಅಂದ್ರೆ ಹಣ್ಣು ಹಂಪಲನ್ನ ತಂದು ಇವ್ರು ಕೊಡಿ. ಇವ್ರು ಏನ್ ಮಾಡ್ತಾ ಇದಾರೆ? ಕಲ್ ಮುಂದೆ ಹೀಗೆಲ್ಲ ಮಾಡ್ತಾ ಇದಾರಲ್ಲ. ಕಲ್ಲು ಅಂತ ಹೇಳ್ಬೇಡಿ, ಇದು ನಮ್ಮ ಕುಲದೇವರು. ಅಕಸ್ಮಾತ್ ಇದು ಕ್ರೋಧಗೊಂಡ್ರೆ ಇಲ್ಲಿ ಎಲ್ಲವೂ ಭಸ್ಮವಾಗಿ ಹೋಗ್ಬಿಡುತ್ತೆ. ಸರಿ ಗೆಳೆಯರೇ, ಪೂಜೆ ಮುಗೀತು. ಈಗ ನಮ್ಮ ಸ್ನೇಹಿತರನ್ನ ಸ್ವಾಗತ ಮಾಡೋ ಸಮಯ. Show me that you care. ಶಿವ, ತುಂಬಾ ಹೊಟ್ಟೆ ಹಸಿತಾ ಇದೆ. ಡಾನ್ಸ್ ಮಾಡೋದ್ರೊಳಗೆ ಊಟ ತಿಂಡಿನೇ ಮರ್ತ್ ಬಿಟ್ಟಿದ್ದೆ. ಲಡ್ಡು ಸಿಂಗ್ ಸರ್, ಇಷ್ಟ ರಾತ್ರಿಲಿ ಯಾರತ್ರ ಊಟ ಕೇಳೋದು? ಮಲ್ಕೊಳ್ಳಿ ಪ್ಲೀಸ್. ಆದ್ರೆ ಶಿವ, ಆ ರಕ್ಷಕನ ಹತ್ರ ತುಂಬಾ ಹಣ್ಣುಗಳಿವೆ.
ಅಲ್ಲಿ ಹೋಗಿ ಅದನ್ನೇ ತಿಂದ್ಬಿಡೋಣ. ಆ ಕಲ್ಲು ಅದನ್ನ ತಿಂದ್ಬಿಡಲ್ಲ ತಾನೆ? ಅಯ್ಯೋ ಲಡ್ಡು ಸಿಂಗ್ ಸರ್, ಇರ್ಲಿ ಬಿಡಿ ಅಲ್ಲ, ಬೆಳಗ್ಗೆ ಎದ್ದು ಆರಾಮಾಗಿ ತಿನ್ನೋಣ. ಜಯರಾಮ, ನಡಿ ಹೋಗಿ ಊಟ ಮಾಡೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ. ಎದ್ದೇಳಿ, ಎಲ್ರು ಹೇಳಿ. ಆ ಲಡ್ಡು ಸಿಂಗ್ ಸರ್ ಇಲ್ವಾ, ಅಲ್ಲಿಟ್ಟಿರೋ ಹಣ್ಣುಗಳನ್ನ ತಿನ್ನಕ್ ಹೋಗ್ತಿದ್ದಾರೆ. ಏನಾದ್ರೂ ಅಪಾಯ ಆದ್ರೆ ನಡೀರಿ ಹೋಗಿ ನೋಡೋಣ. ನನ್ನ ಹೊಟ್ಟೆಯಿಂದ ಈ ರೀತಿ ಶಬ್ದನ? ಇಷ್ಟೊಂದು ಹಸಿವೆ ಆಗಿದೆಯಾ ನನಗೆ? ನನಗೆ ಡ್ಯಾನ್ಸ್ ಮಾಡೋದ್ರೊಳಗೆ ಗೊತ್ತೇ ಆಗಿರ್ಲಿಲ್ಲ. ಅಲ್ಲಿ ನೋಡಿ, ಅಲ್ಲಿದ್ದಾರೆ ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಸರ್, ಏನ್ ಮಾಡ್ತಾ ಇದ್ದೀರಾ? ಅವ್ರ ಕುಲದೇವ್ರನ ಹಣ್ಣನ್ನ ಏನಕ್ಕೆ ತಿಂತಿದ್ದೀರಾ? ಶಿವ, ಈ ಹಣ್ಣುಗಳು ತುಂಬಾ ರುಚಿಯಾಗಿದೆ. ನಾನಿದನ್ನು ತಿಂತಿದ್ದ ಹಾಗೆ ಗುರ್ರ ಅಂತ ಶಬ್ದ ಬರ್ತಾ ಇದೆ. ನೋಡಿ ನೋಡಿ, ಇದನ್ ತಿಂತಿದ್ದಾಗೆ ಇಷ್ಟೊಂದು ಶಬ್ದ ಬರ್ತಾ ಇದೆ ಅಂದ್ರೆ ನನಗೆ ಎಷ್ಟು ಶಕ್ತಿ ಬಂದಿರ್ಬೇಕು. ಯೋಚನೆ ಮಾಡಿ, ಯೋಚನೆ ಮಾಡಿ. ನೀವು ಕೂಡ ಬನ್ನಿ ಬನ್ನಿ ಬನ್ನಿ, ತಿನ್ನೋಣ. ಇಲ್ಲ, ಹೆದ್ರಬೇಡಿ ಹೆದ್ರಬೇಡಿ. ಈಗ ನಿಮ್ಗೆ ನನ್ನ ಶಬ್ದ ಕೇಳಿಸ್ತಾ ಇದೆ. ಈಗ ಶಕ್ತಿ ಬರ್ತಾ ಇದೆ. ಒಬ್ಬೊಬ್ಬರನ್ನ ಎತ್ತಿ ಹೇಗ್ ಬಿಸಾಕ್ತೀನಿ ನೋಡಿ. ಈ ರೀತಿ ಎತ್ತಿ ಎತ್ತಿ ಬಿಸಾಕ್ತೀನಿ. ಇದು ಈ ಲೋಳೆ ಲೋಳೆ, ಈ ಲೋಳೆ ಲೋಳೆ ಎಲ್ಲಿಂದ ಬರ್ತಿದೆ? ಅಯ್ಯೋ, ಓಡಿ ಓಡಿ. ನಾನು ಇವ್ರ ಗಮನ ಹರಿಸ್ತೀನಿ, ನೀವು ಲಡ್ಡು ಸಿಂಗ್ ಸರ್ನ ನೋಡ್ಕೊಳ್ಳಿ. ಏಯ್ ಹೇಯ್ ಏಯ್, ಇಲ್ಲಿ ಇಲ್ಲಿ, ಈ ಕಡೆ ನೋಡು, ಇಲ್ಲಿ. ಏನಾಯ್ತು ಇಲ್ಲಿ? ತುಂಬಾ ಕೋಪದಿಂದಿದ್ದಾರೆ ಅವರು. ಏನಾಯ್ತು ಇಲ್ಲಿ? ಎಲ್ರು ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳಿ. ಯಾರು ಆಚೆ ಬರಬಾರ್ದು. ರಕ್ಷಕನಾದ್ರು ನೋಡಿದ್ರೆ ಯಾರು ಜೀವಂತವಾಗಿ ಉಳಿಯಲ್ಲ. ಹೋಗಿ ಹೋಗಿ, ಎಲ್ರು ಹೋಗಿ ಮಲ್ಕೊಳ್ಳಿ. ಜ್ವರ ಅಂತೂ ತುಂಬಾ ಜಾಸ್ತಿ ಆಗಿದೆ. ಲಡ್ಡು ಸಿಂಗ್ ಸರ್, ಏನಾಗ್ತಿದೆ ನಿಮ್ಗೆ? ಲಡ್ಡು ಸಿಂಗ್ ಸರ್. ಸರ್, ನಾವು ಕೆಲಸ ಮಾಡಕ್ ರೆಡಿ ಆಗಿದ್ದೀವಿ. ನೀವು ಆದೇಶ ಕೊಡಿ. ಬೇಗ ಮಾಡಿ. ನಾವು ಇವತ್ತೇನೆ ಹುಡುಡು ಟ್ರೈಬ್ಸ್ ಅನ್ನ ವಶ ಮಾಡ್ಕೋಬೇಕು. ನಿನ್ನ ನನ್ನಿಂದ ಯಾರು
ಇದೇನಾಗ್ತಿದೆ ಮಹಾರಾಜ? ಇದಂತೂ ತುಂಬಾನೇ ಕೆಟ್ಟದಾಗ್ತಾ ಇದೆ. ಅಲ್ಲಿ ಮೇಲೆ ಚಿನ್ನ ಕುದ್ದು ಕುದ್ದು ಹೊರಗಡೆ ಬರ್ತಾ ಇದೆ, ಬಿಸಿ ಹೆಚ್ಚಾಗ್ತಾ ಇದೆ. ನದಿ ಇದೇ ರೀತಿ ಆದ್ರೆ ತುಂಬೋಗುತ್ತೆ. ತುಂಬೋಯ್ತು ಅಂತಂದ್ರೆ ನಮ್ಮ ಕಡೆ ಎಲ್ಲ ಬಂದು ಇಡೀ ನಗರವನ್ನೇ ಹಾಳು ಮಾಡುತ್ತೆ. ನಗರದೊಳಗಡೆ ಅದು ನುಗ್ಗು ಬಿಡುತ್ತೆ. ನಾವು ನಗರವನ್ನ ಖಾಲಿ ಮಾಡಿ ಬೇರೆ ಕಡೆ ಹೋಗ್ಬೇಕು. ಮಹಾರಾಜ, ಇದನ್ನ ತಪ್ಸೋದಕ್ಕೆ ಏನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ಓ, ಅದು ಎಷ್ಟು ಬಿಸಿಯಿಂದ ಕುದಿತಾ ಇರುತ್ತೆ ಅಂದ್ರೆ ಅದನ್ನ ನಾವು ಯಾರು ನಿಲ್ಸೋದಕ್ಕಾಗೋದಿಲ್ಲ. ಅದನ್ನ ತಣ್ಣಗೆ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ದಾರಿ ಕೂಡ ಇಲ್ಲ. ಅಲ್ಲಿ ಆ ಮೇಲ್ಗಡೆ ಪೀಕಲ್ ಏನಿದೆ? ಅಲ್ಲಿ ಮೇಲೆ ತುಂಬಾ ದೊಡ್ಡದಾಗಿರುವಂತಹ ನೀರಿನ ಲೇಕ್ ಇದೆ. ಒಂದ್ ನಿಮಿಷ ರಾಜ ಅವರೇ, ನಾವು ಹೋಗಿ ನೋಡ್ಕೊಂಡ್ ಬರೋಣವಾ? ಅದರಿಂದ ಯಾವ್ದಾದ್ರು ದಾರಿ ಸಿಗ್ಬೋದಲ್ಲ? ನಿಂತ್ಕೋ ಶಿವ, ಅದು ತುಂಬಾ ಭಯಾನಕವಾದ ಜಾಗ. ನಡೀರಿ, ನಾವು ಶಿವನಿಗೆ ಸಹಾಯ ಮಾಡಕ್ ಹೋಗ್ಬೇಕು. ರಾಜ ಅವರೇ, ಈ ಲೇಕಲ್ಲಿರೋ ನೀರನ್ನ ನಾವು ಆ ಗೋಲ್ಡನ್ ಲೇಕ್ ಹಾಕಿದ್ರೆ ಅದು ತಣ್ಣಗಾಗತ್ತೆ. ಇದು ಹೇಗ್ ಸಾಧ್ಯ ಆಗತ್ತೆ? ಇದಂತೂ ಅಸಾಧ್ಯ, ಅಸಾಧ್ಯ ಮಹಾರಾಜ. ಇಷ್ಟು ದೊಡ್ಡ ಕೆರೆಯನ್ನ ಚಿನ್ನದ ಜರಿ ಹತ್ರ ಹೇಗ್ ಕಳ್ಸಕ್ಕಾಗತ್ತೆ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಸೇನಾಪತಿ ಅವರೇ. ಇದು ಮಂಜು. ನಾವು ಮಂಜಿಂದ ತುಂಬಾ ಆರಾಮಾಗಿ ದಾರಿ ಮಾಡಬಹುದು. ಲಡ್ಡು ಸಿಂಗ್ ಸರ್, ಆದಿ, ಯುಡಿ, ರೇವಾ, ನೀವೆಲ್ಲರೂ ಇದ್ರ ಮೇಲೆ ನಿಂತ್ಕೊಳ್ಳಿ. ಓಕೆ ಶಿವ, ಆದ್ರೆ ನಾವು ನಿಲ್ಲೋದ್ರಿಂದ ಏನಾಗುತ್ತೆ? ನೀವ್ ಇದ್ರ ಮೇಲೆ ನಿಂತ್ಕೊಂಡಿರಿ, ಮತ್ತೆ ನಿಮ್ಮ ವೆಯ್ಟ್ ಇಂದ ಇದನ್ನ ಭೂಮಿ ಒಳಗ್ ತಳ್ಳಿ. ಲಡ್ಡು ಸಿಂಗ್ ಸರ್, ಹಿಂದ್ಗಡೆ ನೋಡೋದಕ್ಕೆ ಟೈಮ್ ಇಲ್ಲ. ಶಿವ, ನೀನ್ ನಮ್ಮನ್ನ ಮತ್ತೆ ಕಾಪಾಡಿದ್ಯಾ. ಆ ದೇವರೇ ನಿನ್ನನ್ನ ಕಳಿಸಿರೋದು. ಮೊದಲು ನೀನು ಆ ಮನುಷ್ಯರಿಂದ ಕಾಪಾಡ್ದೆ, ಈಗ ಈ ಸಂಕಟದಿಂದ ಕಾಪಾಡಿದೀಯಾ. ನಾವು ಈ ನಿನ್ನ ಋಣವನ್ನ ಯಾವತ್ತೂ ಮರೆಯೋದಿಲ್ಲ. ನೀನಂತೂ ತುಂಬಾನೇ ಒಳ್ಳೆಯ ಮನುಷ್ಯ. ನೀನು ಒಳ್ಳೆಯವನು ಮತ್ತೆ ಧೈರ್ಯಶಾಲಿ ಶಿವ. ಹೌದು ಶಿವ, ನೀನ್ ನಿಜವಾಗ್ಲೂ ತುಂಬಾನೇ ಧೈರ್ಯಶಾಲಿ. ಎಲ್ಲ ಮನುಷ್ಯನಲ್ಲೂ ಒಂದು ವೀಕ್ನೆಸ್ ಅಂತ ಇರುತ್ತೆ. ಹೋಗೋ, ಆ ಶಿವನ ವೀಕ್ನೆಸ್ ಏನು ಅಂತ ತಿಳ್ಕೊಂಡ್ ಬಾ. ನಾವು ಹೇಗಿದ್ರು ಎಲ್ಲ ಪೂರ್ತಿ ತಯಾರಿ ಜೊತೆ ಹೋಗ್ತಾ ಇದೀವಿ. ಅದರಲ್ಲೂ ಆ ಶಿವ ಅಲ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದೇ ನಮಗೆ. ಈ ವಿಷಯದಲ್ಲಿ ನನಗೆ ಯಾರು ವಿರೋಧಿಗಳಿರೋದು ಇಷ್ಟ ಆಗೋದಿಲ್ಲ. ಓಕೆ ಬಾಸ್, ಆ ಹುಡುಗನಲ್ಲಿ ಏನ್ ವೀಕ್ನೆಸ್ ಇದೆ ಅಂತ ನಾನ್ ಕಂಡು ಹಿಡಿತೀನಿ. ಅವ್ರುಗಳು ವಾಪಸ್ ಬಂದೇ ಬರ್ತಾರೆ. ಹಾಗಾಗಿ ನಿಮ್ಮನ್ನ ಇವರು ರಕ್ಷಣೆ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಆದ್ರೆ ಹೇಗೆ? ನಾವುಗಳು ಇಷ್ಟು ಚಿಕ್ಕದಾಗಿದ್ದೀವಿ, ಆದ್ರೆ ಅವರು ಅಷ್ಟು ದೊಡ್ಡವರು, ಮತ್ತವ್ರ ಹತ್ರ ಅಪಾಯಕಾರಿ ಆಯುಧಗಳು ಇವೆ. ಜಗಳ ಆಗೋದು ಶರೀರದಿಂದ ಅಲ್ಲ, ಬುದ್ಧಿಯಿಂದ. ಮತ್ತೆ ನಾನು ಇದನ್ನ ನಿಮಗ್ ಕಳ್ಸ್ಕೊಡ್ತೀನಿ. ಖುಷಿ ಆಯ್ತು, ಕೇಳಿ ಖುಷಿ ಆಯ್ತು. ಈಗ ಯಾರ ಕೆಲ್ಸ ಯಾರು ಮಾಡ್ತಾರೆ? ರಕ್ಷಾ ಮಾಡೋದು ಹೇಳ್ಕೊಡೋದು ಸೇನಾಪತಿ ಕೆಲ್ಸ. ಸೇನಾಪತಿ ರಕ್ಷಿಸೋದು ಹೇಳ್ಕೊಡ್ತಾನೆ. ಸೇನೆ ಏನೋ ಇಲ್ಲಿದೆ, ಆದ್ರೆ ಪತಿ ಎಲ್ಲಿದ್ದಾನೆ? ಯಾರದು ಪತಿ? ಹೇಯ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ನನ್ ಕೆಲ್ಸ ಹೋಗ್ತಾ ಇದೆ ಇಲ್ಲಿ, ನೀವೆಲ್ಲ ತಮಾಷೆ ಮಾಡ್ತಾ ಇದ್ದೀರಾ. ಮಹಾರಾಜ, ನೀವು ನನ್ ಕೆಲ್ಸನ ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಸೇನಾಪತಿ, ಸುಮ್ನೆ ಇರೋ. ಇಲ್ಲಿ ರಾಜ ಯಾರೋ.
ನೀವೇ. ಹಾಗಾದ್ರೆ ಸುಮ್ಮನೆ ಇರು. ಮನುಷ್ಯರಿಂದ ಹೇಗೆ ರಕ್ಷಣೆ ಹೊಂದಬೇಕು ಅಂತ ಒಬ್ಬ ಮನುಷ್ಯ ಮಾತ್ರ ಹೇಳೋದಕ್ ಸಾಧ್ಯ. ಅದರಿಂದ ಈತ ನಮಗೆ ಹೇಳ್ತಾನೆ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೋಬೇಕು ಅಂತ. ಶಿವ, ನಾನ್ ತಯಾರಾಗಿದ್ದೀನಿ. ಶುರು ಆಗು. ಅಟ್ಯಾಕ್. ನಿಂದಿನ ಯಾಕೆ ಬರ್ತಾ ಇದೆ? ಇದರಿಂದ ಬ್ಲಾಸ್ಟ್ ಆಗೋ ಕಲ್ಲನ್ನ ಧೂಮ್ ಢಮಾರ್ ಅಂತ ಮಾಡಬಹುದು. ಹೇಗೆ? ಎಲ್ಲಿದೆ ಇದು? ಅಯ್ಯೋ, ನೀವೆಲ್ಲ ಎಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಈ ಬುಟ್ಟಿ ಇದೆಯಲ್ಲ, ಇದ್ರಲ್ಲಿ ಇದ್ರಲ್ಲಿ ಕಲ್ಲನ್ನ ಹಾಕಿ ಈ ಹಗ್ಗನ ಬಿಡಿಸ್ಬೇಕು. ಓಕೆ? ಓ, ಇದನ್ನ? ಅಯ್ಯೋ, ಕಲ್ಲನ್ನ ಹಾಕೋದಕ್ಕೆ ಹೇಳಿದ್ ನನ್ನನ್ನಲ್ಲ. ಶಿವ, ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ. ಅಯ್ಯೋ, ಏನಾಯ್ತು? ಹಾ, ಇಷ್ಟೊಂದೆಲ್ಲ ಇವ್ರಿಗೆ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರುಗಳು ಕೂಡ ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡ್ ಬರ್ತಾರೆ. ರೇವಾ, ನಾನ್ ಏನ್ ಯೋಚಿಸ್ತಿದ್ದೆ ಅಂದ್ರೆ, ಅವರ ಕುಲರಕ್ಷಕರು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿದ್ರೆ ಆಗ ಅವರು ಗೆಲ್ಲೋದಕ್ಕೆ ಆಗೋದಿಲ್ಲ. ಶಿವ, ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ? ಬಾಯಿ ತೆಗಿತಿದ್ದ ಹಾಗೆ ತಿನ್ನೋದ್ರ ಬಗ್ಗೆನೇ ಮಾತಾಡೋದು. ಹಾ ಹೌದು, ಆದ್ರೆ ಅವ್ರ ಸಪೋರ್ಟ್ ಸಿಕ್ಕಿದ್ರೆ ಅಡಿಷನಲ್ ಸಪೋರ್ಟ್ ಆಗುತ್ತೆ. ಹಲೋ ಹಲೋ ರಕ್ಷಕರೇ, ಹಲೋ ಹಲೋ ರಕ್ಷಕರೇ, ಎದ್ದೇಳಿ ನೀವು. ಹಲೋ, ನಿಮ್ಮ ಜನರಿಗೆ ನಿಮ್ಮ ರಕ್ಷಣೆ ಬೇಕಾಗಿದೆ. ಹಲೋ ರಕ್ಷಕರೇ, ಎದ್ದೇಳಿ ರಕ್ಷಕರೇ, ಎದ್ದೇಳಿ. ಹಲೋ ರಕ್ಷಕರೇ, ಈ ಶಿವ ಎಲ್ಲಿಗೆ ಹೋಗ್ತಾ ಇದ್ದಾನೆ? ನೀವ್ ಚಿಂತೆ ಮಾಡ್ಬೇಡಿ ರಾಜ ಅವ್ರೆ, ಎಲ್ಲ ಸರಿ ಹೋಗ್ಬಿಡತ್ತೆ. ಹಲೋ 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 ರಕ್ಷಕರೇ, ಊ ಅಯ್ಯೋ, ಏನಾಯ್ತು ನಿನ್ಗೆ? ಇವರೆಲ್ಲ
ಯಾರು? ಇವರೆಲ್ಲ ನಿಮ್ಮ ಫ್ರೆಂಡ್ಸು. ಹೋಗಿ ತಾತ ಅಜ್ಜಿಗೆ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಬಾಸ್, ಶಿವನ ವೀಕ್ನೆಸ್ ಸಿಕ್ತು ಬಾಸ್. ಏನದು ಅವನ ವೀಕ್ನೆಸ್ಸು? ಅವರ ಅಜ್ಜಿ ತಾತ ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಗುಡ್ ರಂಗಾಚಾರ್, ಹಿಡ್ದಿಟ್ಕೋ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೇನೆ. ಹಲೋ ಚಾರ್ಲಿ, ಡೇಟಾ. ಬಲ್ಲು, ನಿನ್ನ ವಿಷಯ ಗೊತ್ತಾಯ್ತಾ? ಶಿವನ ತಾತ ಅಜ್ಜಿನ ನಾವು ಹಿಡ್ಕೊಂಡ್ ಬಿಟ್ಟಿದ್ದೀವಿ. ಶಿವ ಅಂತೂ ಅಲ್ಲಿ ಒಳಗಡೆ ಇದ್ದಾನೆ. ಅವನಿಗೆ ಗೊತ್ತೇ ಇಲ್ಲ ಅವನ್ ತಾತ ಅಜ್ಜಿನ ನಾವು ಹಿಡಿದಿಟ್ಟಿದೀವಿ ಅಂತ. ಅಯ್ಯೋ ಹೌದಾ? ನಿಜ ಹೇಳ್ತಾ ಇದೆಯೇನೋ ನೀನು? ಬಾ ಹೋಗ್ ನೋಡೋಣ ಶಿವನ ತಾತ ಅಜ್ಜಿ ಹೇಗಿದ್ದಾರೆ ಅಂತ. ಬಾಸ್, ಕೆಲ್ಸ ಆಯ್ತು. ಶಿವನ್ಗೆ ಮೆಸೇಜ್ ಸಿಕ್ಕಿರುತ್ತೆ. ನಿಮ್ಮೆಲ್ರಿಗೂ ನಾವ್ ಏನ್ ಹೇಳ್ಕೊಟ್ಟಿದೀವಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದ್ ಮಾತನ್ನ ನೀವು ಮರೆಯೋ ಹಾಗೆ ಇಲ್ಲ. ನಾವು ಜಗಳ ಮಾಡ್ಬೇಕಾಗಿರೋದು ನಮ್ಮ ಬುದ್ಧಿ ಮತ್ತೆ ಧೈರ್ಯದಿಂದ. ಇದರಲ್ಲಿ ನಮ್ಮ ಆಕಾರ ದೊಡ್ಡದಾದ್ರೂ ಚಿಕ್ಕದಾದ್ರೂ ಅದು ಪರವಾಗಿಲ್ಲ, ಸರಿನಾ? ಅವರು ವಾಪಸ್ ಬಂದೇ ಬರ್ತಾರೆ, ಮತ್ತೆ ನಾವು ತಯಾರಾಗಿರ್ಬೇಕು. ಶಿವ, ನಾನು ಮನುಷ್ಯರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವರು ನಿಮ್ಮ ಅಜ್ಜ ಅಜ್ಜಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ಯಾವ್ದೋ ಒಂದ್ ಫಾರ್ಮ್ ಹೌಸ್ ಅಲ್ಲಿ ಕಟ್ಟಾಕಿದ್ದಾರೆ. ತಾತ ಅಜ್ಜಿನ ಕಾಪಾಡೋದಕ್ಕೆ ನಾನು ಹೋಗ್ಲೇಬೇಕು. ಹಾ ಬೇಗ ಹೋಗು. ಅವ್ರು ನಿನ್ ಮೇಲಿರೋ ಸೇಡ್ನ ಅವ್ರ ಮೇಲೆ ತೀರ್ಸ್ಕೊತಾರೆ. ರಾಜಾ ಅವ್ರೆ, ನಾನು ಹೊರಗೆ ಹೋಗೋದು ಹೇಗೆ? ಅವರು ಕೇವ್ನ ಬ್ಲಾಕ್ ಮಾಡ್ಬಿಟ್ಟಿದಾರಲ್ಲ. ಬಾ, ನಾನಿನ್ನ ಕರ್ಕೊಂಡು ಹೋಗ್ತೀನಿ. ರೇವಾ, ನೀವು ಅಲರ್ಟ್ ಆಗಿರಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡಿ. ಡೋಂಟ್ ವರಿ ಶಿವ, ನೀನು ಅಜ್ಜಿ ತಾತ ಹತ್ರ ಹೋಗು. ಆಲ್ ದಿ ಬೆಸ್ಟ್. ಏನೂ ಆಗಲ್ಲ. ಈ ಕೇವ್ ಅಂತೂ ಬ್ಲಾಕ್ ಆಗಿದೆ. ಇವಾಗ ನಾನು ಇಲ್ಲಿ ದಾರಿ ಮಾಡ್ತೀನಿ. ಥ್ಯಾಂಕ್ ಯು ಗೆಳೆಯ. ನಾನು ಹೇಳಿದ್ದೆ, ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಅವನು ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಓಕೆ ಗಾಯ್ಸ್, ಗೆಟ್ ರೆಡಿ. ನಮ್ ಶಿವ ಬಂದ್ಬಿಟ್ಟ. ನಿನ್ ಹಗ್ಗ ಕಿತ್ಕೊಂಡೆ, ಸುಮ್ನೆ ಕುತ್ಕೊಂಡ್ಬಿಡು. ನನ್ ತಾತ ಅಜ್ಜಿನ ಏನಕ್ಕೆ ಕಟ್ ಹಾಕಿದೀರಾ? ಬಿಟ್ಬಿಡಿ ಅವ್ರನ್ನ. ಮಗು, ನೀನ್ ಸುಮ್ನೆ ಹೊರಟೋಗು. ನೀನ್ ಇವ್ರನ್ನೆಲ್ಲ ಬಿಡ್ಸೋದಕ್ಕಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಬಾಸ್, ಫೈಟ್ ಶುರು ಆಗಿದೆ. ನೀವು ಹೇಳಿದ ತಕ್ಷಣ ನಾನು ಲೈವ್ ಟೆಲಿಕಾಸ್ಟ್ ಕೊಡ್ತೀನಿ ನಿಮ್ಗೆ. ಓಕೆ, ನಮ್ಮ ಕೆಲಸ ಆಗೋವರೆಗೂ ಅವನಲ್ಲೇ ಹಿಡಿದಿಟ್ಟಿರಿ. ಯಾವುದೇ ಕಾರಣಕ್ಕೂ ಬರಬಾರ್ದು ಅವನು. ಓಕೆ ಗೆಳೆಯರೇ, ನಡೀರಿ, ಅಟ್ಯಾಕ್. ಓಡ್ಬೇಡಿ, ಶಿವ ನಿಮ್ಗೆ ಹೋರಾಡೋದ್ ಕಲ್ಸಿದಾನೆ. ಫೈಟ್ ಮಾಡಿ.
ನಿಮ್ಮ ಹಕ್ಕಿಗೆ ನೀವು ಹೋರಾಡ್ಬೇಕು. ಕಮ್ ಆನ್ ಫೈಟ್. ಈಕೆ ಸರಿಯಾಗಿ ಹೇಳ್ತಿದ್ದಾಳೆ. ಗೆಳೆಯರೇ, ದಾಳಿ ಮಾಡಿ. ಗುಂಡೆಸೆಯೋ ವಸ್ತುನ ಬಳಸಿ ನೀವು. ತಯಾರಾ, ಆಕ್ರಮಣ ಮಾಡಿ. ಹೋಗ್ತಾನೆ ರೀ, ಗೊತ್ತಾಯ್ತಾ? ನಿಲ್ಲೋದು ಬೇಡ. ಏನಾಯ್ತು? ಆ ಮಗು ಕಂಟ್ರೋಲ್ಗೆ ಬಂದಾ? ಹಾ, ಅವನೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆದ್ರೆ ನಾವು ಪ್ರಯತ್ನ ಪಡ್ತಿದೀವಿ. ನಾವು ಅವನ್ನ ಒಳಗ್ ಬರೋದಕ್ ಬಿಡೋದಿಲ್ಲ. ನೀವು ಚಿಂತಿಸ್ಬೇಡಿ. ನಾವಿನ್ನು ಜನನ್ ಕರ್ಸಿದೀವಿ. ರೇವಾ, ಅಲ್ಲೆಲ್ಲ ಏನಾಗ್ತಿದೆ? ಎಲ್ಲ ಸರಿಯಾಗಿದೆ ತಾನೆ? ಶಿವ, ಇವರು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಬೇಗ ಬಾ. ನೀವು ಫೈಟ್ ಮಾಡಿ, ನಾನ್ ಬೇಗ ಬರ್ತೀನಿ. ಶಿವ, ಹೊಡಿಬೇಡ ಅವನಿಗೆ, ಬಿಟ್ಬಿಡು. ಶಿವ, 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 ಏಳು ಮಗು, ಎದ್ದೇಳು ಶಿವ, ಎದ್ದೇಳು ಶಿವ, ಶಿವ, ಶಿವ. ಲಡ್ಡು ಸಿಂಗ್ ಅವರೇ, ಸರಿಯಾಗಿ ಅವ್ರಿಗೆ ಹೊಡಿಬೇಕು. ಗುರಿ ಒಂದು ಚೂರು ತಪ್ಪಬಾರ್ದು. ಬಾಯ್. ನೀವು ಕಲ್ಗಳ ಎತ್ಕೊಂಡು ಅದ್ರ ಮೇಲೆ ಜಂಪ್ ಮಾಡಿ ಹೊಡಿರಿ. ಎಲ್ರು ನಿಮ್ಮ ಆಯುಧಗಳನ್ನ ಬಿಸಾಕ್ಬಿಡಿ. ನಿಮ್ಮ ರಾಜ ನನ್ ಕೈಯಲ್ಲಿದ್ದಾನೆ. ನೀವೇನಾದ್ರೂ ಜಗಳ ಆಡಿದ್ರೆ ಅವನು ಉಳಿಯೋದಿಲ್ಲ. ಇರಿ, ಹೀಗೆಲ್ಲ ಸರೆಂಡರ್ ಆಗ್ಬೇಡಿ. ಹೋರಾಡಿ. ಶಿವ ಇನ್ನೇನ್ ಬಂದ್ಬಿಡ್ತಾನೆ. ಶಿವ ಇವಾಗ ಬರೋದಿಲ್ಲ. ಇಲ್ಲಿದೆ ಅವನ ಸೈಕಲ್, ಮತ್ತೆ ಇಲ್ಲಿದೆ ಅವನ ಕತೆ ಮುಗ್ದಿದ್ದ ರೆಕಾರ್ಡಿಂಗ್. ಶಭಾಷ್ ರಂಗಾಚಾರ್ಯ, ಶಭಾಷ್. ನೋಡಿದ್ರ ನೀವೆಲ್ಲ? ಹೇಳಿದ್ದೆ ತಾನೇ ನಾನು ನಿಮ್ಗೆಲ್ಲ, ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಇಲ್ಲ ಅಂದ್ರೆ ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಬನ್ನಿ ಎಲ್ರು ಇದ್ರೊಳಗಡೆ ಹೋಗಿ. ಇಲ್ಲ, ಶಿವ ಬಂದೇ ಬರ್ತಾನೆ. ನಾವು ಕೂಗಾಡೋದ್ನ ಕೇಳಿ ಅವನ್ ಬಂದೇ ಬರ್ತಾನೆ. ನಮ್ ಶಿವ ಬರ್ತಾನೆ. ಶಿವ, ಬೇಗ ಬಂದ್ಬಿಡು.
ಇದ್ ಹೇಗಾಗೋದಕ್ ಸಾಧ್ಯ? ನಂಬಿಕೆನೆ ಬರ್ತಿಲ್ಲ. ಚಕ್ರಾಸುರನ ಮೇಲೆ ಶಿವ ಕೂತ್ಕೊಂಡಿದ್ದಾನೆ. ಇದೊಂದು ಚಮತ್ಕಾರನೇ ಸರಿ, ಚಮತ್ಕಾರ. ಇಲ್ಲ ಇಲ್ಲ, ಇವನ್ ಕತೆ ಮುಗ್ದು ಹೋಗಿತ್ತು. ಆದ್ರೆ ಇವನು ಹೇಗ್ ಬಂದ? ಇಷ್ಟು ದೊಡ್ಡ ಪ್ರಾಣಿನ ಹೇಗ್ ತಗೊಂಡ್ ಬಂದ? ಗೆಳೆಯರೇ, ಅಟ್ಯಾಕ್! ಹೇಗಿದ್ದೀರಾ ಅಂಕಲ್? ಯಾವ ಮಣ್ಣಲ್ಲಿ ಹುಟ್ಟಿರೋದ್ ನೀನು? ಸೋಲೆ ಒಪ್ಕೊಳ್ಳೋದಿಲ್ಲ ನೀನು. ಹೇಗ್ ತಪ್ಪಿಸ್ಕೊಂಡೆ ಅಂತ ನನ್ಗೊಂದಂತೂ ಅರ್ಥ ಆಗೋಯ್ತು. ಇವರನ್ನ ಹಿಡಿದು ಒಳಗ್ ಹಾಕೋವರೆಗೂ ನೀವ್ ನನ್ನನ್ನ ಇಲ್ಲಿಗೆ ಬರೋಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನ್ ಸ್ವಲ್ಪ ಆಕ್ಟಿಂಗ್ ಮಾಡ್ಬೇಕಾಗ್ ಬಂತು. ನಿಮ್ಮ ಕಡೆಯವರೆಲ್ಲ ನಾನು ಸತ್ತೋದೆ ಅನ್ಕೊಂಡು ಯಾವಾಗ ಹೋದ್ರೋ ನಾನು ಇಲ್ಲಿಗೆ ಬಂದೆ ನಿಮ್ಮನ್ನ ಹುಡ್ಕೊಂಡು. ಇಷ್ಟು ದೊಡ್ಡ ಸಿಂಹದಿಂದ ಗೆದ್ದಿದೀಯಾ. ಧೈರ್ಯ ಇದ್ರೆ ಬಾ, ಸಿಂಗಲ್ ಟು ಸಿಂಗಲ್ ಬಾ, ನೋಡೋಣ. ಆಮೇಲೆ ನೋಡ್ತೀನಿ ಯಾರು ಗೆಲ್ತಾರೆ ಅಂತ. ನೀವ್ ಹೇಳ್ದಾಗೆ ಆಗ್ಲಿ. ಡೋಂಟ್ ಆಂಗರ್ ಟು ಡ್ಯಾನಿ ಡೇಂಜರ್. ಇಲ್ಲ ಅಂದ್ರೆ ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಈಗ ನೀನು ಫಿನಿಶ್. ಇವನ್ನ ನೋಡ್ಕೊಳ್ಳೋದಕ್ಕೆ ನಾನು ಒಬ್ನೇ ಸಾಕು ಗೆಳೆಯ. ಇದೇನಾಗ್ತಾ ಇದೆ? ನನ್ನ ಔಷಧಿಯ ಪ್ರಮಾಣ ಕಡಿಮೆ ಆಗ್ತಿದೆ. ನೀನು ನನ್ನ ಎಲ್ಲ ಪ್ಲಾನ್ ಅನ್ನು ಹಾಳು ಮಾಡಿಬಿಟ್ಟೆ. ನಾನೇನಾದ್ರೂ ಇವ್ರನ್ನ ಹಿಡ್ಕೊಂಡು ಹೋಗಿದ್ರೆ ಪ್ರಪಂಚದಾದ್ಯಂತ ನನ್ನ ಹೆಸರಾಗ್ತಾ ಇತ್ತು. ಯೋಚ್ಸು, ಇವರಿಂದ ನಮ್ಮ ಮನುಷ್ಯರಿಗೆ ಎಷ್ಟು ಲಾಭ ಆಗತ್ತೆ ಅಂತ. ಮತ್ತೆ ಇವ್ರ ಕತೆ ಏನಾಗುತ್ತೆ? ಇವ್ರನ್ನ ಸೆಲ್ಲಲ್ಲಿ ಬಂದ್ ಮಾಡಿಡ್ತೀರಾ, ಮತ್ತೆ ರಿಸರ್ಚ್ ಮಾಡ್ತೀರಾ. ಅದೇ ಇವ್ರು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಲಾಕ್ ಮಾಡಿ ನಿಮ್ ಮೇಲೆ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಹೇಗನ್ಸುತ್ತೆ ಹೇಳಿ? ನಾನೀಗ ಇವರೆಲ್ಲರನ್ನು ಡಾನ್ಸ್ ಮಾಡಿಸ್ತೀನಿ, ಹಾರಾಡ್ಕೊಂಡೆ ಡಾನ್ಸ್ ಮಾಡಿಸ್ತೀನಿ, ಜೈಲಲ್ಲಿ ಹಾಕ್ಬಿಡ್ತೀನಿ.
ನಾವ್ ಇವ್ರನ್ನ ಹೋಗೋದಕ್ಕೆ ಬಿಡೋದಕ್ಕಾಗಲ್ಲ. ಇವ್ರು ಇವತ್ತು ಹೋಗ್ತಾರೆ, ನಾಳೆ ಮತ್ತೆ ಬರ್ತಾರೆ. ಎಲ್ಲಿವರೆಗೂ ಇವರಿಂದ ತಪ್ಪಿಸ್ಕೊಂಡು ಓಡ್ತಾ ಇರೋದು? ನಮ್ಮ ಜನಗಳನ್ನ ರಕ್ಷಿಸೋದು ನನ್ನ ಕರ್ತವ್ಯ. ಮತ್ತೆ ಪ್ರಜೆಗಳನ್ನ ರಕ್ಷಿಸೋನು ಯಾರಾಗಿರ್ತಾನೆ? ಅವನು ರಾಜ ಆಗಿರ್ತಾನೆ. ಮತ್ತೆ ರಾಜ ಯಾರು? ರಾಜ ನಾನೇನೆ ಸೇನಾಧಿಪತಿ. ನೀನ್ ನಿನ್ನ ಬಾಯನ್ನ ಮುಚ್ಕೊಂಡಿರೋ. ಇವರ ಎಲ್ಲಾ ಜ್ಞಾಪಕ ಶಕ್ತಿನ ಮರೆಸಿ ಇವರನ್ನು ವಾಪಸ್ ತಗೊಂಡು ಹೋಗು. ಇವನ ನೆನಪನ್ನು ಕೂಡ ಹೋಗಿಸ್ಬಿಡಿ. ನಾವ್ಯಾರು? ನಾವ್ ಎಲ್ಲಿದ್ದೀವಿ? ಜೈಲಲ್ಲಿ ಹೋಗೋ ತನಕ ನೀನ್ ಯಾರು ಅಂತ ನಿನಗ್ ಗೊತ್ತಾಗಲ್ಲ. ಶಿವ, ನೀನ್ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ. ಮತ್ತೆ ನಮ್ಮ ಕುಲರಕ್ಷಕರನ್ನು ಭೇಟಿ ಮಾಡಿಸ್ದೆ. ನೀನು ಮತ್ತೆ ನಮ್ಮ ಹತ್ರ ಇಲ್ಲಿಗೆ ಬರ್ತೀಯಾ ತಾನೇ? ಶಿವ, ತುಂಬಾನೇ ಧನ್ಯವಾದಗಳು. ನೀನ್ ತುಂಬಾನೇ ಧೈರ್ಯಶಾಲಿ. ಮತ್ತೆ ಸಿಗೋದಕ್ಕೆ ಬರ್ತಾ ಇರು. ಬರ್ತೀನಿ ಪ್ರಿನ್ಸೆಸ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಗೆಳೆಯರೆ, ನೀವೆಲ್ಲ ತುಂಬಾನೇ ಚೆನ್ನಾಗಿ ಸಾಥ್ ಕೊಟ್ರಿ. ಇವಾಗ ನಾವೆಲ್ಲ ಹೊರಡ್ತೀವಿ. ಲಡ್ಡು ಸಿಂಗ್ ಸರ್, ಇವ್ರನ್ನೆಲ್ಲ ಆ ಪಂಜರದೊಳಗಡೆ ಹಾಕಿ. ನಡೀರಿ. 1 2 3 4 5 6 ನೀವ್ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗಕ್ ಬಿಡು ಗೆಳೆಯ, ನಾನ್ ಮತ್ತೆ ಯಾವತ್ತಾದ್ರೂ ಬರ್ತೀನಿ. ನಾವು ಮತ್ತೆ ಸಿಗೋಣ. ನಾವು ಹೋಗ್ಲೇಬೇಕೀಗ. Watch India's largest kids library only on Jio Hotstar. Download the app now.